ಕೊಳವೆ ಬಾವಿ ಕೊರೆಯುವ ಕಾರ್ಯಕ್ಕೆ ಚಾಲನೆ. ಚಿಕ್ಕೋಡಿ ಬೇಸಿಗೆ ಕಾಲದಲ್ಲಿ ಕ್ಷೇತ್ರದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಚಿಕ್ಕೋಡಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಬೋರ್ವೆಲ್ಗಳನ್ನು ಕೊರೆಸುವ ಯೋಜನೆ ರೂಪಿಸಲಾಗಿದೆ. ಅದರ ಅಂಗವಾಗಿ ಚಿಕ್ಕೋಡಿ ಪಟ್ಟಣದ ಹೊಸಪೇಟ ಗಲ್ಲಿಯ ಇರುವ ಮೈಲಿ ಲಕ್ಷ್ಮಿ ಗುಡಿ ಹತ್ತಿರ ಬೋರ್ವೆಲ್ ಕೊರೆಸುವ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಚಿಕ್ಕೋಡಿ ಪಟ್ಟಣದಲ್ಲಿ ವಿವಿಧ ವಾರ್ಡ್ನಲ್ಲಿ 1,20,00,000 ಅನುದಾನದಲ್ಲಿ ನಾಗರಿಕರ ಬೇಡಿಕೆಯಂತೆ ಪ್ರತಿಯೊಂದು ವಾರ್ಡ್ನಲ್ಲಿ ಬೋರ್ವೆಲ್ಗಳ ಅಳವಡಿಸುವ ಕೆಲಸ ಪ್ರಾರಂಭವಾಗಿದೆ. ಬೇಸಿಗೆಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಜನಸಾಮಾನ್ಯರಿಗೆ ತೊಂದರೆಯಾಗಿದೆ. ಇದರಿಂದ ಜನರಿಗೆ ಅನುಕೂಲ ಆಗಲಿ ಎಂದು ಮತ್ತು ಪಟ್ಟಣದಲ್ಲಿ 12 RO ಪ್ಲಾಂಟ್ ಕುಡಿಯುವ ನೀರಿನ ಘಟಕ ಅಳವಡಿಸಲಾಗುವುದು ಮತ್ತು 38 ಲಕ್ಷದಲ್ಲಿ ವಿಷಯ ಅನುದಾನದಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿರುವ ಹಳೆ ಬಾವಿಗಳ ದುರಸ್ತಿ ಕ್ರಿಯೆ ಯೋಜನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಅನುಮೋದನೆ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅನಿಲ್ ಮಾನೆ, ಖಾದರ್ ಕಮತೆ, ಸಮೀರ್ ಮಾಲಾ, ಮಲ್ಲಿಕ್ ಸೈಯದ್, ಸಿಕಂದರ್ ಶೇಖ್, ಇಸ್ಮಾಯಿಲ್ ದೊಂಗರಕ್ಕೆ, ಸಲೀಂ ಚೌಧರಿ, ವಿಠಲ್ ಮಾಳವಾದೆ, ಸಿದ್ದಪ್ಪ ಕಿಲಾರೆ, ಬಾಪು ಯಾದವ್, ಪ್ರದೀಪ್ ಸಮಾದ ಶೆಟ್ಟಿ, ವಿಜಯ್ ಶಿಂದೆ, ಅಪ್ಪ ಸಾಬಾ ಕುರಳೆ, ಸುರೇಶ್ ಕಿಲಾರೆ, ಅಣ್ಣಪ್ಪ ಶಿಂದೆ ಉಪಸ್ಥಿತರಿದ್ದರು. ಚಿಕ್ಕೋಡಿ ಪಟ್ಟಣದಲ್ಲಿ ಇವತ್ತು ಪ್ರತಿಯೊಂದು ವಾರ್ಡ್ದಾಗ ಸುಮಾರು 1,20,00,000 ಅನುದಾನದಾಗ ಎಲ್ಲೆಲ್ಲಿ ಇವತ್ತು ನಮ್ಮ ತಾಯಿಯಂದಿರಾಗಲಿ ಇವತ್ತು ವಾರ್ಡ್ದಾಗ ಎಲ್ಲ ಸದಸ್ಯರು ಏನು ಒಂದು ಬೇಡಿಕೆ ಇಟ್ಟಿದ್ದಾರೆ. ಪ್ರತಿ ವಾರ್ಡ್ದಾಗ ಒಂದೊಂದು ಬೋರ್ ಬಡಿಸಿ ಮೋಟ್ರ್ ಬಿಟ್ಟ ಜಲ್ಕುಂಬ್ ಕುಡಿಸೋಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಸುಮಾರು 12 RO ಪ್ಲಾಂಟ್ ಈಗಾಗಲೇ ನಾವು ಜಾಗ ಆಯ್ಕೆ ಮಾಡಿದ್ದು. ಈ ಹೋದ ವಾರದಿಂದ ಚಾಲೂ ಮಾಡಿ ಎಲ್ಲೆಲ್ಲಿ ಶುದ್ಧ ಕುಡಿ ನೀರು ಘಟಕ ಎಲ್ಲೆಲ್ಲಿ ಬೇಕಾಗೈತಿ ಅಲ್ಲಿ ಕುಡಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಸುಮಾರು 38 ಲಕ್ಷ ರೂಪಾಯಿದಾಗ ಇವತ್ತು 8 ಹಳೆ ಚಿಕ್ಕೋಡಿದಾಗ ಬಾವಿ ಅದಾವೆ. ಆ ಬಾವಿ ದುರಸ್ತಿ ಮಾಡಿ ಮೋಟ್ರ್ ಕುಂಡಿಸಿ ಪೂರ್ತಿ ಅದೊಂದು ಎಲ್ಲಿ ಏನು ದುರಸ್ತಿ ಮಾಡಿಸಿ ಸುಮಾರು 38 ಲಕ್ಷ ರೂಪಾಯಿ ಬಾವಿ ದುರಸ್ತಿ ಸಂಬಂಧ ನಾವು ಕ್ರಿಯಾಯೋಜನೆ ಮಾಡಿ ಇವತ್ತು ಜಿಲ್ಲಾಧಿಕಾರಿ ಕಡೆಯಿಂದ ಅಪ್ರೂವ್ ತಗೊಂಡು